ಆ ಧರ್ಮವೇ ನಮ್ಮನ್ನು ರಕ್ಷಿಸಬೇಕು. ಅಲ್ಲ, ಧರ್ಮದ ರೂಪದಲ್ಲಿ ನೀನು ರಕ್ಷಿಸಬೇಕೇ ಹೊರತು ಕೇವಲ ನಿನ್ನ ಕರುಣೆಯಿಂದ ನೀನು ರಕ್ಷಿಸುತ್ತಲ್ಲ. ಇದು ನನ್ನ ಕರ್ಮ. ಇದನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಬಂದವನ ಧರ್ಮದ ಅನುಸಾರವಾಗಿ ಮುಂದೆ ಸಾಗ್ತೀರಿ ಅಂತಾದ್ರೆ ನಿಮ್ಮ ಕರ್ಮಕ್ಕನುಸಾರ ಇವನನ್ನು ರಕ್ಷಿಸಬೇಕೆನ್ನುವ ಸಲುವಾಗಿ ನಯಗಂಧರ್ವನನ್ನ ತನ್ನ ಬತ್ತಳಿಕೆಯಲ್ಲಿ ಭದ್ರವಾಗಿ ಕುಡಿಸಿದ್ದಾನೆ. ಅದಕ್ಕಾಗಿ ನನ್ನ ಮಾಯಾಶಕ್ತಿಯ ಪ್ರಯೋಗದ ಮೂಲಕವಾಗಿ ಬತ್ತಳಿಕೆಯಲ್ಲಿ ಕುಳಿತಿರುವಂತಹ ಗಯನ ಕಂಠವನ್ನ ಛೇದಿಸಿಕೊಂಡೆ. ದೇವರಿ ಪ್ರಸನ್ನ ಮಾಡ್ತೋಯ್ತ ಹೇಗೆ ಕಮಲ ಕವಾಟವು ಮುಚ್ಚಿತು, ಕುಮುದಿನಿಗೆ ಕಾಮನ ಬಾಧೆ ಹೆಚ್ಚಿತ್ತು. ಆದರೆ ದೇವರು ಮಾತ್ರ ಯಾವುದೂ ಸಂಬಂಧ ಇಲ್ಲದೆ ಹೋದಲ್ಲಿ ಹಾಕುತ್ತಿದ್ದಾಳೆ. ಪ್ರತಿಜ್ಞೆ ಸುಳ್ಳ ಅಥವಾ ಈ ಸುಳ್ಳು ಮಾಡುವುದಕ್ಕೆ ಹೊರಟಿದ್ದ ಏನೇ ಆಗಲಿ ನಾನು ಮಾತಾಡಿದ್ದೆ. ಆದಷ್ಟು ಬೇಗ ಪ್ರತಿಜ್ಞೆ ಹಾಗೆ ಕಾನೂನು ಮುಖಾಗಬೇಕು. ಅದಾಗಬೇಕು ಅಂತ ಆದ್ರೆ ಒಂದು ಅಳತೆ ಹೊಂಡಬೇಕಲ್ಲ ಬಾಬಾ. ಹೊಂಡ ಹೌದು, ಅಳತೆ ಹೌದು. ಎಷ್ಟು ಉದ್ದ ಬೇಕೇನೋ, ಎಷ್ಟು ಅಗಲ ಬೇಕೇನೋ, ನೀ ಎಷ್ಟು ಬಿದ್ದೋ ನೋಡು. 6 ರೂಪಾಯಿ ನಿನ್ನ ಅಳತೆ ಬೇಕು.
ಗೊತ್ತಾ? ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಿಲ್ಲ ಅಂತಾದ್ರೆ ಅಗ್ನಿಗೆ ಹಾರಿ ಪ್ರಾಣಾರ್ಪಣೆ ಮಾಡ್ತೇನೆ. ಹೌದು. ಪ್ರತಿಜ್ಞೆ ಮಾಡಿದ ಮನಿ ನೋಡಿದ್ಯಾ? ಸೂರ್ಯ ಮುಳುಗಿ ಆಯ್ತು. ಪ್ರತಿಜ್ಞೆಯನ್ನು ನೆರವೇರಿಸುವಂತ ಸಂದರ್ಭ ಒಂದಾಯ್ತು. ಗುಂಡಲ್ಲಿ ಬೀಳುವ ಸಮಯ ಆಯ್ತು. ಏನು ಮಾಡು, ಏನು ಮಾಡು? ನಾನು ಬಿಡಬೇಡ. ಉಂಡಾದಿ ಬೀಳುವುದಕ್ಕೆ ಉಂಡಾದಿ ಬೀಳುವುದಕ್ಕೆ ಉಂಡಾದಿ ಬೀಳುವುದಕ್ಕೆ ನಾನು ಅಮ್ಮ ಅಂಡಗಡ್ಡೆಗಳನ್ನು ಕೈಗೊಳ್ಳೋದೇನು ಅಂತ ಅಂಡಗಡ್ಡೆಗಳನ್ನು ಕೈಗೊಳ್ಳೋದೇನೋ ಕಂಡ ಕಾದಿರುಗಳು ಎಸಗಿದೆ ನಾನು ಕಂಡ ಕಾದಿರುಗಳು ಎಸಗಿದೆ ನಾನು ತಮೆಗೊಂಡು ಎಂದೋಳು ಮಾತಾಡಿದೆ ನೀನು ಕಷ್ಟ ಆಗ್ತದೆ ಅಂತಾದ್ರೆ ಹೊಂಡ ತೆಕ್ಕೊಡ್ತೇನೆ ಬೇಕಿದ್ರೆ. ಅಗ್ಲ ಹೇಳಿ ಅಂತ ಮಾತ್ರ ಕೇಳ್ಕೊಂಡು ಅಗಲದಿಂದ ಆಯ್ತು ಸಾಕು. ಮತ್ತೊತ್ತು ಮಾಡ್ಬಿಡ್ಲ ಹಾಗೆ ಹೇಳ್ಬೇಕು. ಇಬ್ಬರಿಗೂ ಅನುಕೂಲ ಆಯ್ತು. ನನಗೆ ಅಲ್ಲ ಕುಂಡದಿ ಬೀಳುವುದಕ್ಕೆ ನಾನು ಅಂತ ಪಂಡದ್ರೋಹಗಳ ಬೈಯುವುದೇ ಕಂಡ ಕಾರ್ಯಗಳ ಎಸಗಿದ ಭ್ರಮೆಗೊಂಡು ಎನ್ನೋಳು ಮಾತಾಡಿದಿರಿ. ಅವ ಪ್ರತಿಜ್ಞೆಗನುಸಾರವಾಗಿ ಏನನ್ನು ಮಾಡಬೇಕು ಅದನ್ನು ಮಾಡಿ ತೋರಿಸಿದವನು. ನೀನು ನನಗೆ ಪ್ರತ್ಯೇಕವಾಗಿ ಸೂರ್ಯ ಅಸ್ತಮಿಸುವುದನ್ನು ತೋರಿಸಬೇಕು ಅಂತಿಲ್ಲ. ಎಲ್ಲವನ್ನು ಅರಿತೆ ನನ್ನ ಕಾರ್ಯವನ್ನು ನಾನು ಮಾಡಿ ಪೂರೈಸಿದವ. ಪ್ರತಿಜ್ಞೆಗನುಸಾರವಾಗಿ ನಾನು ನಡೆದುಕೊಂಡೆ. ನಿನ್ನನ್ನು ನೀನು ಸರಿಯಾಗಿ ನೋಡಿಕೊಂಡ ಕಳ್ಳನಂಬುದು ಕುಳ್ಳನಂಬಾರ್ದು. ನಾ ಕುಳ್ಳಲ್ಲ. ಅಲ್ಲ, ನಾನು ನಿನಗೆ ಹೇಳಿಲ್ಲ. ಯಾಕೆಂದ್ರೆ ನಿನ್ನ ಕುಳ್ಳ ಅಂತ ಹೇಳಿ ಇಟ್ಕೊಂಡು ಸರಿ ಮತ್ತೇನು ತಿಳಿ ನೋಡುವವರೆವರೆ ನೀವು ಉದ್ದ ಅದು ಮಾತ್ರ. ಯಾಕೆಂದ್ರೆ ನಿನ್ನ ಅರ್ಥ ಕಂಡಿಡಿದವರು ಯಾರಿದ್ದಾರೆ? ಉದ್ದ ಆಗ್ತದೆ, ಗಿಡ್ಡ ಆದ್ರೆ ಗಿಡ್ಡ ಆಗ್ತದೆ. ಒಣಗೂ ಹೌದು, ರೇಣುಗೂ ಹೌದು, ತಳಕಾಶಿಗಳಲ್ಲಿ ಇರುವವನು ಹೌದು, ಪರಬ್ರಹ್ಮನೂ ಆಗ್ತೀನಿ, ನೀವೇನು ಆಗ್ತೀನಿ. ನಮ್ಮ ಹತ್ರದ ಆಗ್ಲಿಕ್ಕೆ ಆಗುದಿಲ್ಲ. ಆಗ ಒಂದು ಸ್ವಲ್ಪ ಸಮಸ್ಯೆ ಆಯ್ತಲ್ಲ. ಇದು ಉಪಾಯ ಇದು. ಯಾಕೆಂದ್ರೆ ಇಲ್ಲಿವರೆಗೆ ಯುದ್ಧವನ್ನು ಮುಂದುವರಿಸಿದ್ರು ಗಯ ಏನಿದ್ದಾನೆ ಅಂತ ಈ ದೇವರು ಗೊತ್ತಾಗಲಿಲ್ಲ. ಮತ್ತೆ ಹೇಗಾದ್ರೂ ಗೊತ್ತು ಮಾಡಿಕೊಳ್ಳುವ ಅಂತ ಈಗ ಮಾಡ್ತಾ ಇದ್ದಾರೆ. ನಾನೆಂಥ ಮಗ, ನಾನೆಂಥ ಬುದ್ಧಿವಂತ. ಗಯ ಇದ್ದ ಸ್ಥಳವೇ ಬೇರೆ. ಎದಲು ಬತ್ತಳಿಗೆಯ ಕಂಡನೋ ಪಾರ್ವತಿ ಪರಮೇಶ್ವರ ವಾಣಿ ಬ್ರಹ್ಮ 33 ಕೋಟಿ ದೇವತೆಗಳು ಭಕ್ತುಗಳಿಂದ ಹೇಳ್ತಾ ಇದ್ದಾರೆ, ಮುಟ್ಟಿದರ ಆಣೆ. ಅವರಿಗೆ ಏನು ಗೊತ್ತುಂಟು ಪ್ರಸಂಗ ಎಲ್ಲಿ ಬಂದು ಮುಟ್ಟಿದೆ ಅಂತ. ಹಾಗೆ ಇದಕ್ಕೆಲ್ಲ ಕಾರಣ ಏನೇನುವುದನ್ನು ತಿಳಿದುಕೊಳ್ಳಬೇಕು ಅಂತಾದ್ರೆ ಪಾರ್ಥ ಪ್ರತಿಜ್ಞೆ ಹಾಳಾಯ್ತಲ್ಲ. ಕೃಷ್ಣನನ್ನ ಪ್ರಶ್ನಿಸು. ಓ ಹಾಗೆ ಏನೀಗ ಪ್ರತಿಜ್ಞೆಗನುಸಾರವಾಗಿ ನೀನು ಅವನನ್ನು ರಕ್ಷಣೆ ಮಾಡುವಲ್ಲಿ ಅಸ್ತವನಾಗಿ ನಿಂತೆ ಎನ್ನುವ ಕಾರಣಕ್ಕಾಗಿ ಸಿಟ್ಟಿನ ಬರದಲ್ಲಿ ಹೋರಾಟ ಗಣಿಯಾದವನು ನಾನು ಸಾಯ್ಬೇಕು, ಇಲ್ಲ ಪ್ರತಿಜ್ಞೆ ಉಳಿಬೇಕು. ಆಗ ಸತ್ತಾಂತ ಮಾಡ್ಕೊಂಡೆ.
ಹಾಗಿಲ್ವಾ? ಆ ಗಯ ಹೋ ಗೈ ಓಕೆ ಇದು ಯಾವ ಭಾಷೆ ಆಗ್ತವ? ಆ ಗಯ ಗೊತ್ತಾಯ್ತಾ? ಓಹೋ, ನೀ ನೀ ಹೇಳಿದ ಈ ಹೋಗ ಇಲ್ವಾ? ನೀನು ಎಷ್ಟು ಹೋ ಹೋ ಹಾಕಿದ್ರು ತಿರುಗಿ ಹೋಗ್ತಿಲ್ಲ. ಯಾಕೆ ಅವನದ್ದು ಇವತ್ತು ಸೇವೆ, ಅವನಲ್ಲಿ ಹೇಳಿದ್ದಾನೆ ನಿನ್ನ ಸೇವೆ ಇಷ್ಟು ಇಷ್ಟು ಮಾಡಾದ್ರೆ ಮತ್ತೆ ನೀನು ಇಲ್ಲಿ ಬಾರ್ದು, ನಿನಗೆ ಅಂತದ್ದು ಕೊಡ್ಲಿಕ್ಕಿಲ್ಲ, ನೀವು ಹೋಗ್ತಾ ಇರ್ಬೇಕು.